ಹಾಯ್, ನಮಸ್ತೆ ಪ್ರಿಯ ವೀಕ್ಷಕರಿಗೆ. ನಾನು ನಿಮಗೆ ಒಂದು ಒಳ್ಳೆ ರೇಟ್ನಲ್ಲಿ ಒಂದು ಒಳ್ಳೆ ಜಮೀನನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ 3 ಎಕರೆ ಜಮೀನು, ಸ್ಕ್ವೇರ್ ಇದೆ ಭೂಮಿ. ಭಾಳ ಅನುಕೂಲವಾದಂಥ ಪ್ರದೇಶ ಇದು. ಇದಕ್ಕೆ ನಕಾಶೆ ದಾರಿ ಸಮೇತನೂ ಈ ಜಮೀನಿನ ಪಕ್ಕದಲ್ಲಿ ದಾರಿ ಬರುತ್ತೆ. ಈ ಜಮೀನಿಗೆ ಒಳ್ಳೆ ವಾಸ್ತು ಪ್ರಕಾರವಾಗಿ ಒಂದೇ ಭೂಮಿ ಸಮತಟ್ಟವಾಗಿದೆ. ಈ ಭೂಮಿಗೆ ಬರೋದಕ್ಕೆ ಹೋಗೋದಕ್ಕೆ ಯಾವುದೇ ಥರ ದಾರಿಗೆ ಸಮಸ್ಯೆ ಇಲ್ಲ. ಅದರಲ್ಲೂ ನಿಮಗೆ ನೋಡಿ, ಇದು ಇಲ್ಲಿ ಒಂದು ದೂರದಲ್ಲಿ ಫ್ಯಾಕ್ಟ್ರಿ ಕಾಣುತ್ತೆ ನೋಡಿ. ಫ್ಯಾಕ್ಟ್ರಿ ಕಾಣ್ತಾ ಇದೆ ಇಲ್ಲಿ. ಈ ಫ್ಯಾಕ್ಟ್ರಿ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಹೈವೇಗೆ ತುಂಬ ನಿಯರ್ ಆಗಿದೆ. ಹೈವೇಯಿಂದ ಇಲ್ಲಿಗೆ ವಿಲೇಜ್ಗೆ ನಮಗೆ ಭಯ ಒಂದು ಈ ಕಡೆ ಮುಂದೆಯಿಂದ ಒಂದು ರೂಟ್ ಬರುತ್ತೆ. ಈ ಕಡೆಯಿಂದ ನಮಗೆ ಜಮೀನಿಗೆ ದಾರಿ ಬರೋದಿಲ್ಲ. ಜಮೀನಿಗೆ ದಾರಿ ನಕಾಶೆ ದಾರಿ ಇಲ್ಲಿಂದ ಬರುತ್ತೆ. ವಿಲೇಜಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ ದಾರಿ. ಇಲ್ಲಿ ಒಳ್ಳೆ ಕೋಳಿ ಫಾರಮ್ ಮಾಡೋದಕ್ಕೆ ಇಲ್ಲಿ ಹತ್ತಿರದಲ್ಲಿ ಎಲ್ಲ ಥರ ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೋಳಿ ಫಾರಮ್, ಯಾಕಂದರೆ ವಿಲೇಜಿಂದ ದೂರ ಇರೋದ್ರಿಂದ ಕೋಳಿ ಫಾರಮ್ಗೆ ಒಳ್ಳೆ ಒಂದು ಫೌಂಡೇಶನ್ ಹಾಕಿದ್ದಾರೆ. ಇದು ಒಳ್ಳೆ ರೇಟಲ್ಲಾಗುತ್ತೆ. ಇದನ್ನು ನಾನು 10 ಲಕ್ಷ ಹೇಳ್ತೀನಿ, ನೆಗೆಷಿಯಬಲ್ ಮಾಡಿಕೊಡ್ತೀನಿ ನಿಮಗೆ. 10 ಲಕ್ಷ. ನಮ್ಮ ಇಡೀ ಚಳ್ಳಕೆರೆಯಲ್ಲಿ ಈ ಥರ ಭೂಮಿ ಈ ರೇಟಲ್ಲಿ ಸಿಗೋದಿಲ್ಲ. ಗ್ರಾಹಕರಿಗೆ ಹೇಳ್ತಾ ಇರೋದು ನಾವು ಈ ವಿಷಯನ. ಯಾಕೆ ಅಂದರೆ ಈ ಭೂಮಿಯ ಗುಣಮಟ್ಟ ತುಂಬ ಚೆನ್ನಾಗಿದೆ, ಮತ್ತು ಸ್ಕ್ವೇರ್ ಇದೆ ಭೂಮಿ. ಸ್ಕ್ವೇರ್ ಇರೋದ್ರಿಂದ ನೋಡಿ, ನಕಾಶೆ ದಾರಿ ಇಲ್ಲಿಂದ ಬರುತ್ತೆ. ಜಸ್ಟ್ ಈ ಹುಲ್ಲು ಎಲ್ಲ ನಾವು ಕ್ಲೀನಾಗೆ ಮಾಡಿಸಿಲ್ಲ. ಜಸ್ಟ್ ಆಫ್ ಆಲ್ ಇದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಿಮಗೆ. ಇದು ನಕಾಶೆ ದಾರಿಯ ಇದು ಬರೋ ಅಂಥ ದಾರಿ ಅಚ್ಚುಕಟ್ಟಾಗಿ ಬರುತ್ತೆ ನಿಮಗೆ. ದಾರಿ ಬಂದ್ಬಿಟ್ಟು ನಿಮ್ಗೆ ಒಂದು 12ರಿಂದ 15 ಅಡಿ ದಾರಿ ಸಿಗುತ್ತೆ. ಈ ಭೂಮಿ ಸ್ಕ್ವೇರ್ ಆಗಿದೆ. ಇದು ಕೊನೆಗೆ ನಮಗೆ ಆ ಕಡೆ ಒಂದು ಚಿಕ್ಕದಾಗಿ ಒಂದು ಮುಳ್ಳಿನ ಗಿಡ ಕಾಣ್ತಿದೆ ನೋಡಿ, ಆ ಭಾಗದವರೆಗೂ ಬರುತ್ತೆ ಈ ಜಮೀನು. ಈ ಕಡೆ ಇದು ಬೌಂಡ್ರಿ. ಈ ಥರ ಸ್ಕ್ವೇರ್ ಇರೋದ್ರಿಂದ ಭೂಮಿ ಒಳ್ಳೆ ಸಮತಟ್ಟವಾಗಿದೆ, ಹೈಟಲ್ಲಿದೆ. ಯಾವುದೇ ಥರ ಮಳೆ ಬಂದು ಹಳ್ಳ ಬಂದು ಈ ಥರ ಭೂಮಿ ವ್ಯರ್ಥ ಆಗುತ್ತೆ ಅಥವಾ ಮಣ್ಣು ಹೋಗುತ್ತೆ ಅಥವಾ ಇದರಲ್ಲಿ ಗಿಡ ಬೆಳೆ ಇಟ್ಟಂಥ ಬೆಳೆ ಹಾನಿ ಆಗುತ್ತೆ ಅನ್ನೋ ಥರ ಇಲ್ಲ. ಇದು 10 ಲಕ್ಷ ಹೇಳ್ತೀನಿ, ಅಲ್ಪ ಸ್ವಲ್ಪ ನೆಗೆಷಿಯಬಲ್ ಮಾಡಿಕೊಡ್ತೀನಿ. ಜಮೀನು ಮಾತ್ರ ಅದ್ಭುತವಾದಂಥ ಜಮೀನು. ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇದನ್ನು ತೊಗೊಂಡು ನಾನು ಇಟ್ಕೊತೀನಿ, ಭವಿಷ್ಯಕ್ಕೆ ನಮಗೆ ಯೂಸ್ ಆಗುತ್ತೆ ಅನ್ನೋರಿಗೆ ಇಮಿಡಿಯೇಟ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಈ ಜಮೀನನ್ನ ನಿಮಗೆ ಒಳ್ಳೆ ರೇಟಲ್ಲಿ ಕೊಡ್ತೀನಿ. ಯಾಕಂದರೆ ಅನುಕೂಲ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಓಕೆ, ಜೈ ಹಿಂದ್, ಜೈ ಭಾರತ್.